ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2017 ಎಚ್ ಕೆ ರಿಸನ್ಗೆ ಸಂಬಂಧಿಸಿದ GPS ಸ್ಟಾರ್ ಎಕ್ಸಾಮ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಪ್ರಶ್ನೆಗಳ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 59ನೇ ಪ್ರಶ್ನೆವರೆಗೆ ನೋಡಿದ್ವಿ. ಇವಾಗ 60ನೇ ಪ್ರಶ್ನೆಯನ್ನು ನೋಡೋಣ. ಪ್ಯಾರಲೈಸಿಸ್ ಎಂದರೇನು, ಅದರ ಉಪಯೋಗವನ್ನು ತಿಳಿಸಿ ಎನ್ನುವಂಥದ್ದು ಪ್ರಶ್ನೆ ಆಗಿತ್ತು. ವಾಟ್ ಈಸ್ ಪ್ಯಾರಲೈಸಿಸ್, ಮೆನ್ಷನ್ ಇಟ್ ಯೂಸ್. ಪ್ಯಾರಲೈಸಿಸ್ ಅಂದರೆ ಇದು ಒಂದು ಆಮ್ಲಜನಕ ಅನುಪಸ್ಥಿತಿಯಲ್ಲಿ ಜೈವಿಕ ವಸ್ತುಗಳನ್ನು ಬಿಸಿ ಮಾಡುವಂಥ ಒಂದು ಪ್ರಕ್ರಿಯೆ. ಇದು ವಿತೌಟ್ ಆಕ್ಸಿಜನ್ ಜೈವಿಕ ವಸ್ತುಗಳನ್ನು ಬಿಸಿ ಮಾಡುವಂಥ ಪ್ರಕ್ರಿಯೆ ಏನಿರುತ್ತೆ ಅದಕ್ಕೆ ನಾವು ಪೈರೋಲೈಸಿಸ್ ಅಂತ ಹೇಳಿ ಕರಿತೀವಿ. ಇದರ ಒಂದು ಉಪಯೋಗ ಏನಂತ ನಾವು ನೋಡ್ತಾ ಹೋದಾಗ, ಪೈರೋಲೈಸಿಸ್ ಎಂಬುದು ಒಂದು ಜೈವಿಕ ದ್ರವ್ಯರಾಶಿಯನ್ನು ಮಧ್ಯಂತರ ದ್ರವ್ಯ ಉತ್ಪನ್ನವಾಗಿ ಪರಿವರ್ತಿಸಲು ಲಭ್ಯವಿರುವಂಥ ತಂತ್ರಜ್ಞಾನಗಳಲ್ಲಿ ಒಂದಾಗಿದೆ. ಇದನ್ನು ಡ್ರಾಪ್ ಇನ್ ಹೈಡ್ರೋಕಾರ್ಬನ್ ಜೈವಿಕ ಇಂಧನಗಳು ಮತ್ತು ಆಮ್ಲಜನಕಯುಕ್ತ ಇಂಧನ ಸೇರ್ಪಡೆಗಳು ಮತ್ತು ಪೆಟ್ರೋಕೆಮಿಕಲ್ ಬದಲಿಗೆ ಇದನ್ನು ಸಂಸ್ಕರಿಸಬಹುದು. ಇದನ್ನು ಏನು ಮಾಡ್ಬೋದು ಅಂದರೆ, ಜೈವಿಕ ದ್ರವ್ಯರಾಶಿಯನ್ನು ಮಧ್ಯಂತರ ದ್ರವ ಉತ್ಪನ್ನವಾಗಿ ಪರಿವರ್ತಿಸಲು ನಮಗೆ ಲಭ್ಯವಿರುವಂಥ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇದನ್ನು ಮಧ್ಯಂತರ ದ್ರವ ಉತ್ಪನ್ನವಾಗಿ ಪರಿವರ್ತಿಸಲು ಇದನ್ನು ಡ್ರಾಪ್ ಇನ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತೀವಿ. ಇದನ್ನು ಆಮ್ಲಜನಕಯುಕ್ತ ಇಂಧನ ಸೇರ್ಪಡೆಗಳ ಪೆಟ್ರೋಕೆಮಿಕಲ್ ಬದಲಿಗೆ ಇದನ್ನು ಸಂಸ್ಕರಿಸಲು ಬಳಸಲಾಗುತ್ತದೆ. ಪೈರೋಲಿಸಿಸ್ ಅಂದರೆ ನೆನಪಿರಬೇಕು, ಪ್ಯಾರಲೈಸಿಸ್ ಇದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜೈವಿಕ ವಸ್ತುಗಳನ್ನು ಏನು ಮಾಡಬೇಕು, ಬಿಸಿ ಮಾಡಬೇಕು. ಅದಕ್ಕೆ ಈ ಒಂದು ಪೈರೋಲೈಸಿಸ್ ಎನ್ನುವಂಥ ಒಂದು ಟೆಕ್ನಿಕನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ನಾವು ಪೈರೋಲೈಸಿಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 61ನೇ ಪ್ರಶ್ನೆ. ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು, ಒಂದು ಉದಾಹರಣೆಯನ್ನು ಕೊಡಿರಿ. ವಾಟ್ ಆರ್ ದ ಆಂಫೋಟೆರಿಕ್ ಆಕ್ಸೈಡ್ಸ್, ಗಿವ್ ಎನ್ ಎಕ್ಸಾಂಪಲ್. ಓಕೆ, ಉಭಯವರ್ತಿ ಆಕ್ಸೈಡ್ಗಳಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಆಕ್ಸೈಡ್ಗಳಿಗೆ ಉಭಯವರ್ತಿ ಎನ್ನುವರು. ಯಾವ ಒಂದು ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ಕೂಡ 61ನೇ ಪ್ರಶ್ನೆಗೆ ಉತ್ತರ. ಉಭಯವರ್ತಿ ಆಕ್ಸೈಡ್ಗಳು ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸುವ ಆಕ್ಸೈಡ್ಗಳಿಗೆ ಉಭಯವರ್ತಿ ಅಂತ ಕರಿತೀವಿ. ಈ ಉಭಯವರ್ತಿ ಆಕ್ಸೈಡ್ ಅಂತಂದರೆ ಉಭಯ ಅಂದರೆ ಎರಡು ಯಾವ್ಯಾವು, ಆಮ್ಲ ಮತ್ತು ಪ್ರತ್ಯಾಮ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ಕೂಡ ವರ್ತಿಸುವಂಥ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳಿ ಕರೀತಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಉಪ್ಪನ್ನು ಉಂಟು ಮಾಡುವಂಥವುಗಳು ಇವಾಗಿವೆ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ಗಳು ಮತ್ತು ಜಿಂಕ್ ಆಕ್ಸೈಡ್ಗಳು, Al2O3 ZnO3ಗಳು. ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ಕೂಡ ವರ್ತಿಸುವಂಥ ಆಕ್ಸೈಡ್ಗಳಿಗೆ ಉಭಯವರ್ತಿ ಅಂತ ಕರಿತೀವಿ. ಎಕ್ಸಾಂಪಲ್ಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಆಗಿವೆ. ಉಭಯವರ್ತಿ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ನೀರನ್ನು, ಉಭಯವರ್ತಿ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಉಪ್ಪನ್ನು ಉಂಟು ಮಾಡುವಂಥ ಆಕ್ಸೈಡ್ಗಳು ಇವಾಗಿರ್ತವೆ. ಉಭಯವರ್ತಿ ಆಕ್ಸೈಡ್ಗಳು ಅಂದರೆ ಏನಂತ ನಿಮಗೆ ಇವಾಗ ಅರ್ಥ ಆಯಿತು. 62ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆ ಎರಡು ಹಂತಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ದ ಟು ಫೇಸಸ್ ಆಫ್ ಫೋಟೋಸಿಂಥಸಿಸ್. ಓಕೆ, ಸಸ್ಯಗಳು ಎರಡು ರೀತಿಯಲ್ಲಿ ಏನು ಮಾಡ್ತವೆ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ಒಂದು ಎರಡು ಮುಖ್ಯ ಹಂತಗಳಂತಂದರೆ ಅದು ಬೆಳಕಿನ ಅವಲಂಬಿತ ಪ್ರಕ್ರಿಯೆಗಳು. ಬೆಳಕನ್ನು ಅವಲಂಬಿಸಿ ಯಾವ ರೀತಿಯಾಗಿ ದ್ಯುತಿ ಸಂಶ್ಲೇಷಣೆಯನ್ನು ಮಾಡುತ್ತೆ. ಅಥವಾ ಇನ್ನೊಂದು ಹಂತ ಏನಂದರೆ ಕೆಲ್ವಿನ್ ಚಕ್ರ ಎನ್ನುವಂಥದ್ದು. ಇವಾಗ ಬೆಳಕಿನ ಒಂದು ಅವಲಂಬಿತ ಅಂದರೆ ಬೆಳಕು ಅವಲಂಬಿತ ಪ್ರಕ್ರಿಯೆಗಳು ATP ಮತ್ತು NADPH ಆಮ್ಲಜನಕವನ್ನು ಉತ್ಪಾದಿಸುವ ಬೆಳಕಿನ ಶಕ್ತಿ ಮತ್ತು ನೀರನ್ನು ಅವಲಂಬಿಸಿದೆ. ಕೆಲ್ವಿನ್ ಚಕ್ರ ಅಂದರೆ ಇದು ಏನಾಗುತ್ತೆ ಅಂದರೆ ಸಕ್ಕರೆಯನ್ನು ರಚಿಸಲು ಅಥವಾ ATPಯನ್ನು ರಚನೆ ಮಾಡಲು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ಳುತ್ತೆ. ಓಕೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎರಡು ಹಂತದಲ್ಲಿ ನಡೆಯುತ್ತೆ. ಒಂದು, ಬೆಳಕು ಇರುವಂಥ ಸಂದರ್ಭದಲ್ಲಿ ಹಗಲೊತ್ತು, ಈ ಹಗಲಿನ ಟೈಮ್ನಲ್ಲಿ ಬೆಳಕಿನ ಕಿರಣಗಳು ಇರುವಂಥ ಸಮಯದಲ್ಲಿ
ಅಲ್ಲಿ ಏನು ಬೆಳಕಿನ ಶಕ್ತಿ ಮತ್ತು ನೀರನ್ನು ಅವಲಂಬಿಸಿರುತ್ತೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಲು ಕೆಲ್ವಿನ್ ಚಕ್ರದಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಯುವಂಥ ಸಂದರ್ಭ ಯಾವುದಂತಂದರೆ ಈ ಡೇ ನೈಟ್ ಟೈಮ್ ಇಲ್ಲಿ ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ. ಹಾಗಾಗಿ ಈ ಎರಡು ಇದರಲ್ಲಿ ಬರುವಂಥ ಮುಖ್ಯ ವ್ಯತ್ಯಾಸ ಏನಂದರೆ ಇದು ಬೆಳಕು ಮತ್ತು ನೀರನ್ನು ಅವಲಂಬಿಸಿದೆ, ಇದು ಕಾರ್ಬನ್ ಡೈಆಕ್ಸೈಡನ್ನು ಅವಲಂಬಿಸಿದೆ ಎನ್ನುವಂಥದ್ದು ಉತ್ತರ ಆಗಿತ್ತು. 63ನೇ ಪ್ರಶ್ನೆ, ರಸಗೊಬ್ಬರ ತ್ಯಾಜ್ಯಗಳು ಕೊಳವೊಂದನ್ನು ಸೇರಿದಾಗ ಅಲ್ಲಿನ ಜಲಚರಗಳಿಗೆ ಸಾವಿಗೆ ಕಾರಣವಾಗಬಹುದು, ವಿವರಿಸಿ ಎನ್ನುವಂಥದ್ದು. ಫರ್ಟಿಲೈಸರ್ ವೇಸ್ಟ್ ಕ್ಯಾರಿ ಟು ಪೌಂಡ್ ಆ್ಯಂಡ್ ಕ್ಯಾನ್ ಕಾಸಸ್ ಅ ಡೆತ್ ಆಫ್ ಅಕ್ವಾಟಿಕ್ ಆರ್ಗನಿಸಮ್, ಎಕ್ಸ್ಪ್ಲೇನ್. ರಸಗೊಬ್ಬರಗಳು ಮತ್ತು ತ್ಯಾಜ್ಯ ವಸ್ತುಗಳು ಈ ಒಂದು ನೀರಿನ ಒಂದು ಮೂಲಗಳನ್ನು ಸೇರಿದಾಗ ಅಲ್ಲಿರುವಂಥ ಜಲಚರ ಪ್ರಾಣಿಗಳು ಸಾವಿಗೆ ಕಾರಣ ಆಗುತ್ತೆ, ಏಕೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಸಮರ್ಥನೆಯನ್ನು ನೀಡಿ ಅಂತ ಕೇಳಿದ್ದಾರೆ. 63ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಗೊಬ್ಬರ ಅಥವಾ ವಾಣಿಜ್ಯ ರಸಗೊಬ್ಬರಗಳು ಮೇಲ್ಮೈ ನೀರನ್ನು ಪ್ರವೇಶಿಸಿದಾಗ ಅವು ಬಿಡುಗಡೆ ಮಾಡುವಂಥ ಪೋಷಕಾಂಶಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಇಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಏನಾಗುತ್ತೆ ಅಂದರೆ ನೀರಿನ ಮೇಲಿನ ಕರಗಿದ ಆಮ್ಲಜನಕವನ್ನು ಕಡಿಮೆ ಮಾಡುತ್ತವೆ. ಹಾಗಾಗಿ ಮೇಲ್ಮೈ ನೀರಿನಲ್ಲಿ ಸಾಕಷ್ಟು ಕರಗಿದ ಆಮ್ಲಜನಕವಿಲ್ಲದೆ ಮೀನು ಮತ್ತು ಇತರೆ ಜಲಚರಗಳು ಉಸಿರುಗಟ್ಟಿ ಸಾವನ್ನು ಉಂಟು ಮಾಡುತ್ತವೆ. ನೋಡಿ, ಇಲ್ಲಿ ರಸಗೊಬ್ಬರ ಮತ್ತು ವಾಣಿಜ್ಯ ರಸಗೊಬ್ಬರಗಳು ಮತ್ತು ಇನ್ನಿತರ ತ್ಯಾಜ್ಯಗಳು ನೀರಿನ ಮೇಲ್ಮೈ ಮೇಲೆ ಹರಿದಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಪೋಷಕಾಂಶಗಳನ್ನು ಬಳಸಿಕೊಂಡು ಸೂಕ್ಷ್ಮ ಜೀವಿಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತವೆ ಅಂದರೆ ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ಬಳಸಿಕೊಂಡು ಸೂಕ್ಷ್ಮ ಜೀವಿಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಜಲಚರ ಪ್ರಾಣಿಗಳಿಗೆ ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿರುವಂಥ ಜಲಚರ ಪ್ರಾಣಿಗಳು ಸಾವನ್ನು ಅನುಭವಿಸಬೇಕಾಗುತ್ತೆ. ನೆನಪಿರಲಿ, ಜಲಚರ ಜೀವಿಗಳು ನೀರಿನಲ್ಲಿರುವಂಥ 1% ಆಕ್ಸಿಜನನ್ನು ಬಳಸ್ಕೋದಿಲ್ಲ, ಬದಲಿಗೆ ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ಬಳಸಿಕೊಂಡು ಅವು ಜೀವಿಸ್ತಾ ಇರ್ತವೆ. ಆ ಒಂದು ನೀರಿನಲ್ಲಿ ವಿಲೀನವಾಗಿರುವಂಥ ಆಕ್ಸಿಜನನ್ನು ಬಳಸಿಕೊಂಡು ಸೂಕ್ಷ್ಮ ಜೀವಿಗಳು ಬೆಳೆಯುವುದರಿಂದ, ತ್ಯಾಜ್ಯಗಳಿಂದ ಆ ಸೂಕ್ಷ್ಮ ಜೀವಿಗಳು ಬೆಳೆಯುವುದರಿಂದ ಆಮ್ಲಜನಕ ಕೊರತೆ ಉಂಟಾಗಿ ಇಲ್ಲಿ ಜಲಚರ ಪ್ರಾಣಿಗಳು ಏನಾಗ್ತವೆ ಅಂದರೆ ಸಾವನ್ನು ಅನುಭವಿಸ್ತವೆ, ಸಾವನ್ನು ಕಾಣ್ತವೆ ಎನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿತ್ತು. ಓಕೆ, ನಿಮಗೆ ಸಾಮಾನ್ಯವಾಗಿ ಇದು ಉತ್ತರ ಗೊತ್ತಿರುತ್ತೆ, ಇದನ್ನು ಈ ರೀತಿಯಾಗಿ ಬರೆದ್ರೆ ನಿಮಗೆ ಆನ್ಸರ್ ಕೊಡೋದಿಲ್ಲ. ಯಾಕಂದರೆ ಇಲ್ಲಿ ಯಾವ ಒಂದು ಕ್ರಿಯೆ ನಡೆಯುತ್ತೆ, ರಸಗೊಬ್ಬರದಿಂದ ಏನಾಗುತ್ತೆ, ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀರಿನಲ್ಲಿ ವಿಲೀನವಾಗಿರುವ ಆಕ್ಸಿಜನ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತದೆ ಎನ್ನುವಂಥದ್ದು ಸರಿಯಾದ ಕಾರಣ ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 64ನೇ ಪ್ರಶ್ನೆ, ಎ ಮತ್ತು ಬಿ ಚಿತ್ರಗಳಲ್ಲಿ ಕೊಟ್ಟಿರುವ ಮೈಟೋಸಿಸ್ನ ಹಂತಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಚಿತ್ರವನ್ನು ನಾವು ಮೈಟೋಸಿಸ್, ಮಿಯೋಸಿಸ್ ಅನ್ನುವಂಥ ಎರಡು ಏನಿರ್ತವೆ ಅಂದರೆ ಸೆಲ್ ಡಿವಿಷನ್ ಆಗುವಂಥ ಎರಡು ಭಾಗಗಳು ಇರ್ತವೆ. ಅದರಲ್ಲಿ ಮೈಟೋಸಿಸ್ನ ಹಂತಗಳಲ್ಲಿ ಇವು ಎರಡು ಡಯಾಗ್ರಾಮ್ಸ್ಗಳು ಬರ್ತವೆ. ಮಿಯೋಸಿಸಲ್ಲಿ ಬೇರೆ ಬೇರೆ ರೀತಿಯಾದ ಸ್ಟೆಪ್ಗಳು ಬರ್ತವೆ, ಅವುಗಳನ್ನು ಕೂಡ ನೀವು ನೋಡಿ ಇಟ್ಕೋಬೇಕು. ಓಕೆ, ಮೈಟೋಸಿಸ್ ಎನ್ನುವಂಥದ್ದು ದೇಹದ ಎಲ್ಲ ಸೆಲ್ಗಳಲ್ಲಿ ನಡೆಯುವಂಥದ್ದು. ಬಟ್ ಮಿಯೋಸಿಸ್ ಎನ್ನುವಂಥದ್ದು ಮನುಷ್ಯನ ಸೆಕ್ಸ್ ಆರ್ಗನ್ಸ್ ಏನಿರ್ತವೆ ಅಲ್ಲಿ ಮಾತ್ರ ಮಿಯೋಸಿಸ್ ಎನ್ನುವಂಥದ್ದು ನಡೆಯುತ್ತೆ. ಅದ್ರ ಬಗ್ಗೆ ಕೂಡ ನಾವು ಸೆಲ್ ಡಿವಿಷನ್ ಮತ್ತು ಫಂಕ್ಷನ್ಸ್ ಮತ್ತು ಅಲ್ಲಿ ಯಾವ ರೀತಿಯಾಗಿ ಇದನ್ನು ಒಂದು ಜೀನ್ಗಳ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕೂಡ ನೀವು ಓದ್ಕೋಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಚಿತ್ರವನ್ನು ನಾವು ಗಮನಿಸಿ ನೋಡೋದಾದರೆ ಇದು ಮೈಟೋಸಿಸ್ನ ಹಂತಗಳಲ್ಲಿ ಇದೊಂದು ಮೆಟಾಫೇಸ್, ಇದು ಅನಾಫೇಸ್ ಅಂತ ಇರುತ್ತೆ. ಮೆಟಾಫೇಸ್, ಅನಾಫೇಸ್ ಹಂತಗಳು ಇಲ್ಲಿ ನೋಡಿ, ಇವು ಸೆಂಟ್ರೋಸೋಮ್ ಅಂತ ಕರಿತೀವಿ. ಸೆಂಟ್ರೋಸೋಮ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಈ ಒಂದು DNA ಕಣಗಳನ್ನು ಏನು ಮಾಡ್ತಾ ಇದ್ದಾವೆ ಅಂದರೆ ಪ್ಯಾರಲಲ್ ಆಗಿ ಜೋಡಣೆಯನ್ನು ಮಾಡಿದ್ದಾವೆ. ನಂತರ ಅನಾಫೇಸ್ ಹಂತದಲ್ಲಿ ಏನು ಮಾಡುತ್ತೆ ಅಂದರೆ ಮೇಲ್ಗಡೆ ಅರ್ಧ ಭಾಗ, ಕೆಳಗಡೆ ಅರ್ಧ ಭಾಗ ಈ DNA ಕಣಗಳನ್ನು ಅವು ಸೆಂಟ್ರಲ್ಗೆ ಏನು ಮಾಡುತ್ತೆ ಅಂದರೆ ಇದು ತನ್ನ ಕಡೆಗೆ ಆಕರ್ಷಣೆಯನ್ನು ಮಾಡುತ್ತೆ. ನಂತರ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಹಂತದಲ್ಲಿ ಇಲ್ಲಿ ಒಂದು ಕೋಶಪೊರೆ ಉಂಟಾಗಿ ಇಲ್ಲಿ ಬೇರೆ ಒಂದು ಸೆಲ್ ಡಿವಿಷನ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಇಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ
ಚಿತ್ರ ಎದಲ್ಲಿ ಇದು ಮೆಟಾಪೇಸ್, ಇದು ಅನಾಪೇಸ್ ಎನ್ನುವಂಥದ್ದು ಸರಿಯಾದ ಉತ್ತರ